ತೊಗೊಂಬಂದಿದ್ದಾರೆ. ಸರಿ ಕೊಡಿ, ಏನಿದೆ? ಓ ಸಾಕಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಇದು ಸಾಯಿಧಾಮ್ ಹೋಟೆಲ್ದಲ್ಲ, ಈ ರೀತಿ ಅನಿಸುತ್ತೆ. ಈ ಕಡೆ ಶ್ರೀ ಶಾಂತಿ ಕಲ್ಯಾಣ ಮಂಟಪ. ಹಾಯ್ ಗಾಯ್ಸ್, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತು ಮಧ್ಯಾಹ್ನದ ಲಂಚ್ಗೆ ತಿನ್ನೋಕೆ ನಾನು ಹೊರಟಿರೋದು ದಕ್ಷಿಣ ಸ್ವಾದ್ ರೆಸ್ಟೋರೆಂಟು. ಅದಿರೋದು ಟೊಮೆಟೊ ಮಾರ್ಕೆಟ್ ಬೈಪಾಸಲ್ಲಿ. ಸೊ ಅಲ್ಲಿಗೆ ಹೋಗೋಣ. ಮಧ್ಯದಲ್ಲಿ ಸ್ವಲ್ಪ ಗಾಡಿಗೆ ಪೆಟ್ರೋಲ್, ನಮಗೆ ಹೆಂಗೆ ಹೊಟ್ಟೆಗೆ ಊಟ ಬೇಕೋ ಹಂಗೆ ಗಾಡಿಗೂ ಸ್ವಲ್ಪ ಊಟ ಬೇಕಲ್ಲ, ಪೆಟ್ರೋಲ್ ತುಂಬಿಸ್ಕೊಂಡು ಡ್ರರ್ ಅಂತ ಈಗ ಹೊರಡೋಣ. ದಾರಿ ಒಳಗೆ ಒಳ್ಳೆ ಎಂಜಾಯ್ ಮಾಡಿಕೊಂಡು ಹಾಡುಗಳು ಕೇಳ್ಕೊಂಡು. ದಕ್ಷಿಣ ಸ್ವಾದ್ ರೆಸ್ಟೋರೆಂಟು ಯಾಕೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಕೋಲಾರದಲ್ಲಿ ಇರುವ ವೆಜ್ ರೆಸ್ಟೋರೆಂಟ್ಗಳಿಗೆ ಅವಾಗ ಭೇಟಿ ಕೊಡ್ತಾ ಇರ್ತೀನಿ. ಸೊ ಸೇಮ್ ಟೈಮ್ ನಾನು ಇನ್ನೂ ದಕ್ಷಿಣ ಸ್ವಾದ್ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಇವತ್ತಲ್ಲಿ ದಕ್ಷಿಣ ಸ್ವಾದ್ ರೆಸ್ಟೋರೆಂಟಲ್ಲಿ ರೂಮ್ಗಳಿದ್ದಾವೆ, ಒಳ್ಳೆ ಊಟ ಸಿಗುತ್ತೆ. ಹೇಗೆಲ್ಲ ಇದೆ ಅಲ್ಲಿ, ರೂಮ್ ಎಷ್ಟಕ್ಕೆ ಸಿಗುತ್ತೆ, ಊಟ ಎಷ್ಟಕ್ಕೆ ಸಿಗುತ್ತೆ, ಏನೇನು ಸಿಗುತ್ತೆ, ಏನು ರೈಟ್ ಇದೆ, ಏನು ಪ್ರೈಸಲ್ಲಿ ನಿಮಗೆ ಊಟ ಸಿಗುತ್ತೆ, ಎಲ್ಲನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ನಡಿ ಮುಂದೆ ನಡಿ ಮುಂದೆ ನುಗ್ಗಿ ನಡಿ ಮುಂದೆ, ನಡಿ ಮುಂದೆ ನಡಿ ಮುಂದೆ ನುಗ್ಗಿ ನಡಿ ಮುಂದೆ. ದಕ್ಷಿಣ ಸ್ವಾದ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ನೀವು ನೋಡ್ತಾ ಇದ್ದೀರಿ ಹಿಂದ್ಗಡೆ. ಇಲ್ಲಿ ಬಂದಿದ್ದೀನಿ ಇವತ್ತು ಮಧ್ಯಾಹ್ನ ಊಟ ತಿನ್ನೋಕ್ಕೆ. ಇದು ಮೊದಲು ಶ್ರೀ ಶಾಂತಿ ಸಾಗರ್ ಅಂತ ಆಗಿತ್ತು, ಆ ಕಡೆ ಇದೆ ನೋಡಿ ಶ್ರೀ ಶಾಂತಿ ಸಾಗರ್ ಅಂತ. ಈಗ ಇದನ್ನು ದಕ್ಷಿಣ ಸ್ವಾದ್ ಅಂತ ಮಾಡಿದ್ದಾರೆ ನಮ್ಮ ಗೆಳೆಯರು. ಸೊ ಒಳಗಡೆ ಹೋಗೋಣ. ರೂಮೆಲ್ಲ ಇದೆ, ಊಟ ಇದೆ, ಹೇಗಿದೆ ಅಂತ ನಿಮಗೆ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವರು ಕಾರು ನಮ್ಮ ಶ್ರೀನಿವಾಸ್ ಅವ್ರು ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಾಯಿಧಾಮ್ ದಕ್ಷಿಣ ಸ್ವಾದ್ ಶಾಕಾಹಾರಿ ಸಸ್ಯಾಹಾರಿ ಅಂತ. ಇಲ್ಲಿ ಸಾಯಿಧಾಮ್ ಒಳಗಡೆ ಸಿಟಿ ಒಳಗಡೆ ಇದೆ. ಇಲ್ಲಿ ದಕ್ಷಿಣ ಸ್ವಾದ್ ಅಂತ ರೆಸ್ಟೋರೆಂಟ್ ಇದೆ. ನಿಮಗೆ ರೂಮ್ಸ್ ಕೂಡ ಇದ್ದಾವೆ. ಆಮೇಲೆ ಇಲ್ಲಿ ಬಂದರೆ ನಿಮಗೆ ರೆಸ್ಟ್ ಮಾಡೋಕ್ಕೆ ರೆಸ್ಟ್ ರೂಮ್ ಸಹ ಇದೆ. ಇದು ಬೈಪಾಸು. ಆ ಕಡೆ ಎದುರುಗಡೆ ನೋಡಿದ್ರೆ ಟೊಮೆಟೊ ಮಾರ್ಕೆಟು. ಈ ಟೊಮೆಟೊ ಮಾರ್ಕೆಟ್ ಅವ್ರು ನೋಡಿ ಅಲ್ಲಿ ಕಾಣಿಸ್ತಿದೆ, ಟೊಮೆಟೊ ಮಾರ್ಕೆಟ್ ಆ ಕಡೆ ಇದೆ. ಇದು ಬೈಪಾಸು. ಕೊಂಡ್ರಾಜ್ನಹಳ್ಳಿ ಇದು ಗ್ರಾಮ. ಒಳಗಡೆ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಹೋಗೋಣ ಬನ್ನಿ. ಬಂದಿದ್ದೀವಿ ದಕ್ಷಿಣ ಸ್ವಾದ್ಗೆ. ಮೇಲ್ಗಡೆ ಹೋಗೋಣ. ಇವ್ರು ರೂಮ್ಗಳು ಹೆಂಗೆ ಮಾಡಿದಾರೋ, ಯಾವ ರೀತಿ ರೂಮ್ ಇದೆ, ಎಷ್ಟು ರೂಮ್ ಬಾಡಿಗೆ ಎಲ್ಲ ಮಾತಾಡ್ಕೊಂಬರೋಣ. ಸೊ ಹಾಯ್ ಗಾಯ್. ಹಿಂಗೆ ನೀವು ಒಳಗಡೆ ಬಂದ ತಕ್ಷಣ ಈ ರೀತಿ ರಿಸೆಪ್ಷನ್ ಕೌಂಟರ್ ಇದೆ. ಇವ್ರು ಯಾರು? ನೀವು ರೂಮ್ಗೆ ಹೋಗ್ಬೇಕು ಅಂದರೆ ಲೆಫ್ಟ್ಗೆ ಹೋಗ್ಬೇಕು, ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂದರೆ ರೈಟ್ಗೆ ಹೋಗ್ಬೇಕು. ಸೊ ಈಗ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಹೇಗಿದೆ ಕೀ ರೂಮ್ ಖಾಲಿ, ಒಂದೇ ರೂಮ್ ಖಾಲಿ ಇದೆ ಅಂತ. ಏನು ನಿನ್ನ ಹೆಸರು? ಕನ್ನಡ ಬರೋಣ. ಕನ್ನಡ ಕಲ್ತ್ಕೊಂಡಿಲ್ಲ ಹುಡುಗ, ಕಲಿಸ್ತಾ ಇದೆ. ಅವರೇ ನಿಮ್ಮನ್ನು ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಟೈಮಿಂಗ್ ಇದೆ, ರೂಮ್ಸ್ ಇದೆ, ಇಲ್ಲಿದೆ ನೋಡಿ, ರೂಮ್ಸ್ ಎಲ್ಲ ಇದ್ದಾವೆ. ಹಿಂಗಿದೆ ಈ ಕಡೆ ರೂಮುಗಳೆಲ್ಲ ಬುಕ್ ಆಗಿದ್ದಾವೆ ಅಂತ. ಒಂದೇ ಒಂದು ರೂಮ್ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಆ ರೂಮುಗಳು ಒಳಗಡೆ ಅಂತ. ಇದು ರೂಮ್ ಇದೆ, ಡಬಲ್ ಬೆಡ್ರೂಮ್ ಇದೆ. ಆಮೇಲೆ ಈ ಕಡೆ ನಿಮಗೆ ಅಲ್ಲಿ ಕುತ್ಕೊಳಕ್ಕೆ ಟೀಪಾಯಿ, ಇಲ್ಲಿ ಟಿ ವಿ ಇಟ್ಟಿದ್ದಾರೆ. ಈ ಕಡೆ ಟಾಯ್ಲೆಟ್ ಬಾತ್ರೂಮ್ ಇದೆ. ಆಚೆ ನೋಡೋಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಆಚೆ. ಈ ಕಡೆ ಶ್ರೀ ಶಾಂತಿ ಕಲ್ಯಾಣ ಮಂಟಪ, ಅಲ್ಲೇನೋ ಮದುವೆನ ಆಗ್ತಿರೋದು, ಆ ದೃಶ್ಯಗಳು ಕೂಡ ನೀವು ನೋಡ್ಬೋದು. ಆಮೇಲೆ ಈ ಕಡೆ ಬೆಟ್ಟ ಇದೆ ನೋಡಿ, ಅಂತರ್ಗಂಗೆ ಬೆಟ್ಟ. ಇದನ್ನು ನೀವು ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ಬೋದು. ಸೊ ಇದಾಗಿತ್ತು ರೂಮು. ನೀವು ದಕ್ಷಿಣ ಸ್ವಾದ್ ರೂಮ್ಗೆ ಏನಾದರೂ ಬಂದರೆ ನಿಮಗೆ ಈ ರೀತಿಯಾಗಿ ಚೆನ್ನಾಗಿ ಒಳ್ಳೆ ಬೆಡ್ಶೀಟು ಇವೆಲ್ಲ ಸಿಗುತ್ತೆ. ಎ ಸಿ ಇದೆ, ಫ್ಯಾನ್ ಇದೆ, ಒಳ್ಳೆ ಲೈಟ್ ಎಲ್ಲ ಚೆನ್ನಾಗಿದೆ. ಟಾಯ್ಲೆಟ್ ಬಾತ್ರೂಮ್ ಎಲ್ಲ ವೆಸ್ಟರ್ನ್ ಚೆನ್ನಾಗಿದೆ. ಸೊ ಓಕೆ, ಇದು ರೂಮ್. ಅಲ್ಮಾರಿ ಏನು ಕೊಡ್ತಾರೆ ನಿಮಗೆ, ಈ ರೀತಿ ಅಲ್ಮಾರಿ ಇದೆ. ರೂಮು ಚೆನ್ನಾಗಿತ್ತಲ್ಲ. ಎಷ್ಟು ಒಂದು ರೂಮ್ ರೆಂಟ್ ಕಿतना 24 आवर्स का कितना रेंट? 170 रेंट कितना एक दिन का? 1736 ರೂಪಾಯಿ. 1727 ರೂಪಾಯಿ ಒಂದು 24 ಗಂಟೆಗೆ ಈ ರೂಮ್. 24 आवर्सಗೆನೇನಾ? और डबल बेडरूम वाला, वो डबल बेड ट्रिपल बेड वाला उसका है नॉन एसी। नॉन एसी कितने का था? ये कितने का है? 1736। ये भी एसी वाला है ना? हाँ।
एसी चाहिए था 2200 अलग से बढ़ जाता उसमें ಸೊ ನೀವು ಎ ಸಿ ಹಾಕ್ಕೊಂಡ್ರೆ 2400 ಚಿಲ್ಲರೆ ಆಗಿಬಿಡುತ್ತೆ. ಎ ಸಿ ಬೇಡ ಅಂದರೆ 1727 ರೂಪಾಯಿ. ಇದು ರೂಮ್ ನಾವು ನೋಡಿದ್ದೀವಿ, ಹಿಂಗೆ ಕಾಣಿಸುತ್ತೆ ರೂಮು. ಮೆಟ್ಲು ಕೂಡ ಇದೆ, ನೋಡ್ಕೊಂಬರ್ಬೋದು. ಈ ಕಡೆ ಲಾಸ್ಟ್ ಏನಿದೆ ಅಂತ ಕಾಣಿಸ್ತದೆ ನೋಡಿ. ಇದರಿಂದ ನಿಮಗೆ ಕೋಲಾರ ವ್ಯೂಸ್ ಕಾಣುತ್ತೆ, ಕೋಲಾರ ಹಿಂಗೆ ಕಾಣುತ್ತೆ, ಮಾರ್ಕೆಟ್ದೆಲ್ಲ ಕಾಣುತ್ತೆ. ನೋಡಿಕೊಂಡು ಹೋಟ್ಲಿಗೆ ಬಂದಿದ್ದೀವಿ. ಇದು ನಮ್ಮ ಅಣ್ಣವರೆಲ್ಲ ಕೂತ್ಕೊಂಡಿದ್ದಾರೆ. ಏನಿದೆ ಇಲ್ಲಿ ಟೇಸ್ಟ್, ಮಧ್ಯಾಹ್ನದ ಊಟಕ್ಕೆ ಏನು ಸ್ಪೆಷಲ್ ಇದೆ ಅಂತ ನೋಡೋಣ. ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್. ಹಿಂಗೆಲ್ಲ ಇದೆ, ಇದು ತೋರಿಸ್ತೀನಿ ನಿಮಗೆ. ಇದು ಚೆನ್ನಾಗಿದೆ. ಏನ್ರಿ ಆರಾಮ? ಇದು ಯೂಟ್ಯೂಬ್ಗೋಸ್ಕರ ಯೂಟ್ಯೂಬ್ ಮಾಡ್ತೀವಿ. ಇದು ಒಂದು ಡಿಸೈನ್. ಕುತ್ಕೊಂಡಿದ್ದೀನಿ ಟೇಬಲ್ ಮೇಲೆ, ಏನು ಗೊತ್ತಿಲ್ಲ ಏನಿದೆ ಅಂತ ನೋಡೋಣ. ಬೇರೆಯವ್ರು ಬರಲಿ, ಅವ್ರು ಹೇಳಿ ಏನು ಹೇಳ್ತಾರೆ ಏನಿದೆ ಅಂತ ನೋಡ್ಕೊಂಡು ತಿನ್ಬಿಟ್ಟೋಗೋಣ. ಗಾಯ್ಸ್, ದಕ್ಷಿಣ ಸ್ವಾದ್ ವೆಜ್ ರೆಸ್ಟೋರೆಂಟ್ ಮೆನು ಕಾರ್ಡ್ ಬಂದಿದೆ. ನಿಮಗೆ ತೋರಿಸ್ತೀನಿ ನೀಟಾಗಿ ಏನು ಎಷ್ಟಕ್ಕೆ ಸಿಗುತ್ತೆ ಅಂತ. ನೀವು ಬಜೆಟಲ್ಲಿ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳಾರಾದರೆ ಒಮ್ಮೆ ಎಲ್ಲ ನೋಡಿಕೊಂಡು ನಿಮ್ಗೆ ಏನೇನು ತಿಂದರೆ ಎಷ್ಟು ದುಡ್ಡು ಆಗುತ್ತೆ ಅಂತೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಂದು ನೀವು ಬಜೆಟಲ್ಲಿ ತಿನ್ಬಿಟ್ಟು ಹೋಗ್ಬೋದು. ಸೊ ನಾನು ಸಿಕ್ಕಾಪಟ್ಟೆ ಮೆನು ನೋಡಿದೆ, ಏನು ತೊಗೊಬೇಕು ಅಂತ ಕನ್ಫ್ಯೂಸ್ ಆಯಿತು. ರೋಟಿ ಮತ್ತು ಒಂದು ಪನ್ನೀರ್ ತೊಗೊಂಡ್ರೆ ನನಗೆ ಸಾಕು, ಬಟ್ ಜಾಸ್ತಿ ತೋರ್ಸೋಕ್ಕಾಗಲ್ಲ ಅಂತೇಳಿ ನಾನು ವೆಜ್ ಥಾಲಿ, ನಾರ್ತ್ ಇಂಡಿಯನ್ ಸ್ಪೆಷಲ್ ಥಾಲಿ ತೊಗೊಂಡಿದ್ದೀನಿ. ಈಗ ನಾರ್ತ್ ಇಂಡಿಯನ್ ಸ್ಪೆಷಲ್ ಥಾಲಿ ಹೇಗೆ ಕಾಣಿಸುತ್ತೆ ಗೈಸ್ ಬಂತು. ನಾರ್ತ್ ಇಂಡಿಯನ್ ಸ್ಪೆಷಲ್ ಥಾಲಿ ನಾವೇನು ಆರ್ಡರ್ ಮಾಡಿದ್ರೆ ಫಸ್ಟ್ ಬರುತ್ತೆ ನಮಗೆ ಬ್ರೆಡ್, ಟೊಮೆಟೊ ಸೂಪ್ ಬ್ರೆಡ್ ಹಾಕಿರ್ತಾರೆ, ಮತ್ತು ಲಿಜ್ಜತ್ ಪಾಪಡ್, ರೋಸ್ಟೆಡ್ ಪಾಪಡ್ ಬಂದಿದೆ. ಈಗ ನಾವು ತಿಂತಾ ಇದ್ದಂಗೆ ನಮಗೆ ನಾರ್ತ್ ಇಂಡಿಯನ್ ಸ್ಪೆಷಲ್ ಥಾಲಿ ಬರುತ್ತೆ. ಈಗ ನೀವು ನೋಡ್ತಾ ಇರೋದು ಸ್ಟಾಫ್ಗೆ ಊಟ, ಅನ್ನ ಸಾಂಬಾರು ತರಕಾರಿ, ಅವ್ರಿಗೆ ಒಂದು ಸ್ಪೆಷಲ್ ಊಟ ಅಂತ ರೆಡಿ ಮಾಡಿರ್ತಾರೆ. ಹೀಗೆ ಕಾಣಿಸುತ್ತೆ. ಈ ತೊಗೊಂಬಂದಿದ್ದಾರೆ, ಸರಿ ಕೊಡಿ. ಏನಿದೆ? ಓ, ಸಖತ್ತಾಗಿದೆ ಗೈ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಇದು ಸಾಯಿಧಾಮ್ ಹೋಟೆಲ್ದಲ್ಲ, ಇದು ದಕ್ಷಿಣ ಸ್ವಾದ್ ರೆಸ್ಟೋರೆಂಟ್ದು. ಇದು ನಾನು ಬಟರ್ ನಾನ್ ಬಂದಿದೆ. ಇದು ಪನ್ನೀರ್ ಬಟರ್ ಮಸಾಲ, ಇದು ಪನ್ನೀರ್ ಬಟರ್ ಮಸಾಲ, ಇದು ರಾಜ್ಮಾ, ಇದು ಗೋಬಿ ಕರಿ, ಸಲಾಡು, ಮೊಸರನ್ನ, ಪಲಾವ್, ಆಮೇಲೆ ಗೋಬಿ ಮಂಚೂರಿಯನ್, ದೆನ್ ದಾಲ್. ಸೊ ಇದು ಈಗ ಬಂದಿದೆ ಥಾಲಿ ನೋಡಿ, ಹೀಗಿದೆ ಇಷ್ಟು. ಇದು ಥಾಲಿ, ಇದು ಸೂಪ್, ಇವೆರಡು ಹಿಂಗೆ ಬರುತ್ತೆ. ಓಕೆ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಇದು ಹೂಕೋಸು ಕುರ್ಮಾ ಅಂತಾರೆ, ಕಾಲಿಫ್ಲವರ್ ಕುರ್ಮಾ, ವೆಜ್ ಕುರ್ಮಾ ಅಂತ ಕರಿಬೋದು. ಇದು ಗೋಬಿ, ಸಖತ್ತಾಗಿದೆ ಊಟ ಎಲ್ಲ. ನಾನು ಫಿನಿಶ್ ಮಾಡಬೇಕು ಅಂದರೆ ಸ್ವಲ್ಪ ಮ್ಯೂಸಿಕ್ ಕೇಳ್ಕೊಬೇಕು. ಸೊ ಗಾಯ್ಸ್, ದಕ್ಷಿಣ ಸ್ವಾದ್ ರೆಸ್ಟೋರೆಂಟಲ್ಲಿ ನಿಮಗೆ ಒಂದು ನಾರ್ತ್ ಇಂಡಿಯನ್ ಸ್ಪೆಷಲ್ ಮೆಲ್ ಬರುತ್ತೆ 270 ರುಪೀಸ್ಗೆ, ಮತ್ತು ಬೇರೆ ಬೇರೆ ಎಲ್ಲ ಒಂದು ಮೆನೂನು ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆ ನಾರ್ತ್ ಇಂಡಿಯನ್ ಏನು ಡಿಶಸ್ ಇದಲ್ಲ ಅದು 4 ಗಂಟೆವರೆಗೂ ಸಿಗುತ್ತೆ. 4 ಗಂಟೆ ಆದಮೇಲೆ ನೀವು ಬಂದರೆ ನಿಮಗೆ ನಾರ್ತ್ ಇಂಡಿಯನ್ ಡಿಶಸ್ ಏನೂ ಸಿಗಲ್ಲ, ಇಡ್ಲಿ ದೋಸೆ ಆ ಥರ ಸಿಗುತ್ತೆ. ನೀವೇನಾದರೂ ರಾತ್ರಿ ಡಿನ್ನರ್ಗೆ ಅಂತ ಬರಬೇಕು ಅಂದ್ಕೊಂಡ್ರೆ 7:15 ಆದಮೇಲೆ 7:30 ಆ ಸಮಯಕ್ಕೆ ಬನ್ನಿ. ಇವ್ರು ಕೊಟ್ಟಿರೋ ಅಷ್ಟು ನನ್ನ ಕೈಲಿ ಫಿನಿಶ್ ಮಾಡೋಕ್ಕಾಗಲಿಲ್ಲ. ಇನ್ನೇನು ಪೆಂಡಿಂಗ್ ಇದೆ, ಇನ್ನೇನಿದೆ ತಗೊಂಬನ್ನಿ. ಬಂದು ಗಾಯ್ಸ್, ಫ್ರೂಟ್ ಸಲಾಡ್ ಬಂದಿದೆ, ಒಂದು ಸ್ವೀಟು ಮತ್ತು ಐಸ್ ಕ್ರೀಮ್ ಬಂದಿದೆ. ಸೇಮ್ ಫೀಲ್ ನನಗೆ ಸಾಯಿಧಾಮಲ್ಲಿ ಹೋದವನು ಊಟ ಆದಮೇಲೆ ಸ್ವೀಟ್ ಕೊಟ್ಟಿದ್ರು. ನನಗೆ ಯಾಕೋ ಲಾಸ್ಟಲ್ಲಿ ಸ್ವೀಟ್ ಕೊಡೋದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಫಸ್ಟೇ ಸ್ವೀಟ್ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ. ಸೊ ಗಾಯ್ಸ್, ಊಟ ಅಂತೂ ಫ್ಯಾಂಟಾಸ್ಟಿಕ್, ಸಾಕಾಗಿತ್ತು. ಸೊ ಈ ವಿಡಿಯೋದಲ್ಲಿ ದಕ್ಷಿಣ ಸ್ವಾದ್ ವೆಜ್ ರೆಸ್ಟೋರೆಂಟ್ ರೂಮು ಮತ್ತು ಅಲ್ಲಿನ ಊಟದ ಬಗ್ಗೆ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ. ನನ್ನ ಕೈಲಾದಷ್ಟು ನಾನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡ್ದು ಹಾಲ್ ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.